ನಿಮಗೆ ಪೊಸಿಷನ್ ಸರ್ಟಿಫಿಕೇಟ್ ಬೇಕು ಅಂದರೆ ಅದು ಹ್ಯಾಂಡ್ ಓವರ್ ಮಾಡಬೇಕು. ಬೇಡ ನಮ್ಮ ಪೊಸಿಷನ್ ಸರ್ಟಿಫಿಕೇಟ್ ಬೇಡ ಅಂದರೆ ನೀವು 2 ಅಲ್ಲ 3 ಮನೆ ಇಟ್ಕೋಬೋದು. ಬಟ್ ಲೀಗಲಿ ಅದು ನಿಮಗೆ ಪೊಸಿಷನ್ ಸರ್ಟಿಫಿಕೇಟ್ ನಿಮ್ಗೆ ಕೊಡಲ್ಲ. ಲೀಗಲ್ ಯಾಕಂದರೆ ಆಲ್ರೆಡಿ ನೀವು ಒಂದು 2001ನಲ್ಲಿ ನೀವು ಆ ಸಿಗ್ನೇಚರ್ ಮಾಡ್ಕೊಂಡಿದ್ದೀರ, ಆ ಸೆಟಲ್ಮೆಂಟಲ್ಲಿ ನೀವು ಮಾಡಿದ್ದೀರ 1 ಎಂಪ್ಲಾಯಿ 1 ಹೌಸ್ ಅಂತ. ಸೊ ಅದಕ್ಕೆ ಅವರು ಅದಕ್ಕೆ ಸ್ಟಿಕಾನ್ ಆಗಿ ಹೋಗ್ತಾರೆ. ಪೊಸಿಷನ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂದರೆ ಅದಕ್ಕೆ ನೀವು ಯು ಹ್ಯಾವ್ ಟು ಗೋ ಫಾರ್ ದಟ್. ಇಫ್ ಯು ವಾಂಟ್ ನಾನು ಅದು ಹೇಳಿದ್ದೀನಿ. ಬಟ್ ದ ಪ್ರಾಬ್ಲಮ್ ಇಸ್ ಅಕಾರ್ಡಿಂಗ್ ಟು ದ ಕೋರ್ಟ್ ವಾಟ್ ಎವರ್ ದೇ ಹ್ಯಾವ್ ಸೈನ್ಡ್, ವಾಟ್ ಎವರ್ ಇಸ್ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್. So till the position certificate happens, we have to follow that. Because what they are saying is, $920 already distributed position certificate. Balance position available for printing, that is ready, 1,776. So how much is that? 1,776 plus 920 is 2,600. 559 people, they don't have the position certificate because either they have additional house or they are not limited this one in that 1,776. So position certificate finalized for distribution is 1,217. 920 plus 1,217 is plus 1,200, 2,100 or 200. 559 plus 110, 600 change are in dilemma. They are in this one. 1,217, if you want, they can give today only position certificate. What they want to do is, they want to settle this 559 plus 670 people also, they want to finalize it and give the position certificate once and for all. That is why they have given the notice. I told that we have given a notice and they are in position of 2 or 3 houses. But they have already built houses. We have told them to give this kind of letter. The letter been saying that we have submitted the notice. So I am going to give these letters also to them. And I have told these people to submit one letter to the person who is in charge here, to the office. Political decision. Has to be taken. It's not political. These people have to realize like what we have signed. If the letters are forwarded to the Delhi, then he may take up the matter. They have to know all these things are happening. Yes. Rules say follow up. No one has given this issue to me. No one has raised this issue. ಯಾರು ಹೇಳಬೇಕಲ್ಲ, BJP ಎಂಪ್ಲಾಯ್ಸ್ ಆದರೂ ಎಕ್ಸ್ ಎಂಪ್ಲಾಯ್ಸ್ ಆದರೂ ಹೇಳಬೇಕು, ಇಲ್ಲಾಂದ್ರೆ ಮ್ಯಾನೇಜ್ಮೆಂಟ್. ನೋ ಒನ್ ಹ್ಯಾಸ್ ಟೋಲ್ಡ್ ಮಿ. ಯಾರು ನನಗೆ ಇದ್ರ ವಿಚಾರ ನನಗೆ ಹೇಳಿಲ್ಲ. ಇವಾಗ ನೀವು ಹೇಳಿದ್ದೀರಾ, ಅದೇನೋ ಕರೆಕ್ಟಾಗಿ ತಿಳ್ಕೊಂಡು ಅದೇನು ಮಾಡಬೇಕು ಅದು ಮಾಡ್ತೀವಿ. ಕಾಂಟ್ರಾಕ್ಟ್ ವರ್ಕರ್ಸ್ ಏನು ಅವ್ರು ಸ್ಟ್ರೈಕ್ ಹೋದ್ರು, ಅದಾದಮೇಲೆ ನಾನು ಮತ್ತು ಕುಮಾರಸ್ವಾಮಿ ಅವರು ಮತ್ತೆ ಬಂದು ಮಾತಾಡಿದ ಮೇಲೆ ಆವತ್ತಿಂದ ನನಗೆ ಅವರು ಕಾಂಟ್ರಾಕ್ಟ್ ಬಂದಿಲ್ಲ. ಇದು ಹೇಳಕ್ಕೆ ನಿಮ್ಗೆ ಸ್ಪಷ್ಟವಾಗಿ ಹೇಳಿ, ನೀವು ಪೇಪರಲ್ಲೂ ಬರೀರಿ. ಆವತ್ತಿಂದ ನನಗೆ ಬೆಮೆಲ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಆರ್ ನಾಟ್ ಇನ್ ಟಚ್ ವಿತ್ ಮೀ. ಆದ್ರೂ ನಾನು ರಾಜನಾಥ್ ಸಿಂಗ್ ಅವ್ರಿಗೆ ಹೋಗಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಲೆಟ್ರ್ ಕೊಟ್ಟು, ಅದಾದಮೇಲೆ 1 ವಾರ 10 ದಿನ ಆದಮೇಲೆ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ಇದು ಅಂತ ಏನು ಬಂದಿದ್ದಾರೋ, ಇವಾಗ ಏನು ಮೀಟಿಂಗ್ಸ್ ನಡೀತಾ ಇದ್ದಾರೋ ಅದು ನಡ್ಕೊಂಡು ಹೋಗ್ತಾ ಇದೆ. ಅದ್ರ ಮಾಹಿತಿನೂ ನನಗೆ ಬೆಮೆಲ್ ಎಂಪ್ಲಾಯೀಸ್ ನನಗೆ ಇವಾಗಲೂ ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಸಂಸದರು ಜ್ಞಾಪಕ ಬರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಬರ್ತಾರೆ, ನಮಗೆ ಸಹಾಯ ಮಾಡಿಲ್ಲ ಅಂತ ಬರ್ತಾರೆ. ಯಾವತ್ತು ಅವರು ಸ್ಟ್ರೈಕ್ ಮಾಡಿದ್ದು ಎಷ್ಟು ದಿನ ಆಯಿತು? 3 months ಅಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಒಂದು 5 ತಿಂಗಳಾಗಿದೆ. 5 ತಿಂಗಳಿಂದ ಇವತ್ತವರೆಗೂ ಏನೇನು ನಡೀತಾ ಇದೆ ಬರಲ್ಲ. ಏನಾದರೂ ಎಲ್ಲ ಫೈನಲ್ ಸ್ಟೇಜ್ ಬಂದು ಅವರು ಬೆಮೆಲ್ ಅವ್ರು ಇವಾಗ ಮಾಡ್ತಾ ಇದ್ದೀವಿ ಅಂದಾಗ ಆವಾಗ ಓಡ್ ಬರ್ತಾರೆ ನನ್ನ ಹತ್ರ. ಫೀಡ್ಬ್ಯಾಕ್ ಕೊಡಬೇಕಲ್ಲ ನನಗೂ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರೆಸ್ ಅವರು ಅರ್ಥ ಮಾಡ್ಕೊಳ್ಳಿ, ಬೆಮೆಲ್ ಯೂನಿಯನ್ ಅವರು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನೇನು ಪ್ರಾಬ್ಲಮ್ ಆಗುತ್ತೋ ಬಂದು ಹೇಳ್ತಾ ಇದ್ರೆ ನಮಗೂ ಮಾಹಿತಿ ಇರುತ್ತೆ. ಸೊ ದಟ್ ಈವನ್ ಐ ಕ್ಯಾನ್ ಟಾಕ್ ಟು ದ ಮ್ಯಾನೇಜ್ಮೆಂಟ್ ಆರ್ ಟಾಕ್ ಟು ದ ಮಿನಿಸ್ಟ್ರಿ. ಏನು ಇಲ್ಲದೆ ಇದ್ದಾಗ ಲಾಸ್ಟಲ್ಲಿ 5 ತಿಂಗಳಿಂದ ಒಬ್ಬರು ಬಂದಿಲ್ಲ ನನ್ನ ಹತ್ರ. ಸ್ಟೇಟ್ಮೆಂಟ್ ಮಾತ್ರ ಮಾಡ್ತಾ ಇರ್ತಾರೆ. ಯಾರೋ ಒಂದು ಯೂನಿಯನ್ ಲೀಡರ್ಸ್ ಯಾರೋ ಅವರು ಮಾಡ್ತಾ ಇರ್ತಾರೆ, ಪ್ರೆಸ್ಸಲ್ಲಿ ನೋಡ್ತಾ ಇರ್ತೀನಿ.
ಸೊ ವಾಟ್ ಯು ವಾಂಟ್ ಮೀ ಟು ರಿಯಾಕ್ಟ್? ಸರ್ ಈಗ ಡಿಮ್ಯಾಂಡ್ ಏನು ಇಟ್ಟಿಲ್ಲ, ಏನು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೋ ಅದು ನಂಬರ್ಸ್ ಹೇಳ್ಬಿಡ್ತೀನಿ. 1806 STBP ಎಂಪ್ಲಾಯೀಸ್ ಇದ್ದಾರೆ. ಪೊಸಿಷನ್ ಸರ್ಟಿಫಿಕೇಟ್ 920 ಮೆಂಬರ್ಸ್ಗೆ ಕೊಟ್ಟಿದ್ದಾರೆ ಡ್ಯೂರಿಂಗ್ ಫೆಬ್ರವರಿ 2024. ಬ್ಯಾಲೆನ್ಸ್ ಪೊಸಿಷನ್ ಸರ್ಟಿಫಿಕೇಟು 1776 ಇದೆ. ಪ್ರಾಬ್ಲಮ್ ಏನಾಗಿದೆ ಅಂದರೆ 418 STBP ಎಂಪ್ಲಾಯೀಸ್ ಹ್ಯಾವಿಂಗ್ ಅಡಿಷನಲ್ ಹೌಸ್ ಮತ್ತು 141 ಪೀಪಲ್ ಹ್ಯಾವ್ ನಾಟ್ ರೆಮಿಟೆಡ್, ಸೇಲ್ ವ್ಯಾಲ್ಯೂ ಹ್ಯಾವ್ ನಾಟ್ ರೆಮಿಟೆಡ್ ಟಿಲ್ ಟುಡೇ. ರೆಮಿಟ್ ಮಾಡಬೇಕಾಗಿತ್ತಲ್ಲ ಇವರು ಇದಕ್ಕೆ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು 10 rupees ವಾಟ್ ಎವರ್ ಇಟ್ ಇಸ್. 1000 rupees 1000 ಸ್ಕ್ವೇರ್ ಫೀಟ್ಗೆ 10 rupees ಪರ್ ಸ್ಕ್ವೇರ್ ಫೀಟ್, 1000 to 3000 rupeesಗೆ 20 ರೂಪಾಯಿ, ಅಬೌವ್ 3000 rupees 30 rupees ಅಂತ ಏನು ಫಿಕ್ಸ್ ಮಾಡಿದ್ರು ದೇ ಹ್ಯಾವ್ ನಾಟ್ ಪೇಡ್. ದಟ್ ಬ್ಯಾಲೆನ್ಸ್ ಈಸ್ ಅರೌಂಡ್ 559 ಪೀಪಲ್. ಇದು ಎಲ್ಲ ಸೇರಿ ಫೈನಲ್ ಆಗಿ 1776 ಏನು ರೆಡಿ ಇದೆಯೋ ಅದ್ರ ಜೊತೆ ಈ 1217 which are being finalized for distribution has been pending. But court order ಏನಾಗಿದೆ ಅಂದರೆ ಐ ಥಿಂಕ್ STBP ಇದು ಮಾಡಿದಾಗ ಐ ಥಿಂಕ್ ದೇ ಹ್ಯಾವ್ ಟೋಲ್ಡ್ 1 ಎಂಪ್ಲಾಯಿ 1 ಹೌಸ್, ಅದರಲ್ಲಿ ಎಲ್ಲರೂ ಸೈನ್ ಮಾಡಿದ್ದಾರೆ ಡ್ಯೂರಿಂಗ್ ದ ಸೆಟಲ್ಮೆಂಟ್ ವಿಚ್ ಹಸ್ ಹ್ಯಾಪೆಂಡ್. ಅದ್ರ ಪ್ರಕಾರ ಅವ್ರು ಮಾಡೋಕ್ಕೆ ಹೋದರೆ these people have to give back the additional houses. That is what they are asking. If they want possession certificate, ಅವರು ವಾಪಸ್ ಕೊಡಬೇಕಾಗುತ್ತೆ. ಪೊಸಿಷನ್ ಸರ್ಟಿಫಿಕೇಟ್ ಬೇಡ ಅಂದರೆ 2-3 ಮನೇಲಿ ಅವ್ರು ಹಂಗೆ ಕಂಟಿನ್ಯೂ ಆಗ್ಬೋದು. ಪ್ರಾಬ್ಲಮ್ ಈಸ್ ಪೊಸಿಷನ್ ಸರ್ಟಿಫಿಕೇಟ್ ತೊಗೊಂಡ್ರೇ ಅವ್ರಿಗೆ ಒಳ್ಳೆಯದು. ಆವಾಗ ಏನು ಅವರು ಸಿಗ್ನೇಚರ್ಸ್ ಮಾಡಿ ಏನು ಒಪ್ಕೊಂಡಿದ್ದಾರೆ ಸೆಟಲ್ಮೆಂಟಲ್ಲಿ 1 ವರ್ಕರ್ 1 ಹೌಸ್ ಅಂತಿದ್ದಾರೆ. ಸೊ ದೇ ಆರ್ ಸ್ಟಿಕ್ಕಿಂಗ್ ಆನ್ ಟು ದಟ್ ರೂಲ್ಸ್. ವಾಪಸ್ ಕೊಡಿ ಅಂತ ಹೇಳ್ತಾರೆ. ಇಫ್ ಯು ವಾಂಟ್ ಅ ಪೊಸಿಷನ್ ಸರ್ಟಿಫಿಕೇಟ್, ಇಫ್ ಯು ಡೋಂಟ್ ವಾಂಟ್ ಪೊಸಿಷನ್ ಸರ್ಟಿಫಿಕೇಟ್ ಯು ಕಂಟಿನ್ಯೂ ಲೈಕ್ ದಟ್, ವಿಚ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಇಲ್ಲಿಗಲ್. ಕೊಡಿ ಅಂತ ಹೇಳಿದ್ದೀನಿ. ದಟ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ಲೆಟ್ ಎವ್ರಿಥಿಂಗ್ ಗೆಟ್ ಸೆಟಲ್ಡ್. ಲೆಟ್ ದೆಮ್ ಟೇಕ್ ದ ಪೊಸಿಷನ್ ಸರ್ಟಿಫಿಕೇಟ್. ಲೆಟ್ ದೆಮ್ ಹ್ಯಾವ್ ದಟ್ ಹೌಸಸ್ ಲೈಕ್ ದಟ್ ಓನ್ಲಿ. ಯಾರು ಬೇರೆಯವ್ರು ಬಂದಂತೂ ಆಕ್ಯುಪೈ ಮಾಡೋಕ್ಕಾಗಲ್ಲ, ಅದು ಹಂಗೆ ಇರುತ್ತೆ. ಆ ಒಂದು ಲೆಟ್ರ್ ಕೊಡೋಕ್ಕೆ ಕೇಳಿದ್ದೀನಿ, ಎಲ್ಲ ರೆಡಿ ಮಾಡಿದ್ದಾರೆ. ಆ ಲೆಟ್ರ್ ರೆಡಿ ಮಾಡಿ ಕೊಡೋಕ್ಕೆ ಕೇಳಿದ್ದೀನಿ. ಈಗ ಐ ಟೋಲ್ಡ್ ದೆಮ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಗಿವ್ ಯು ಅ ಲೆಟರ್ ದೇ ಸೇಯಿಂಗ್ ದಿಸ್. ಅದಕ್ಕೂ ಅವರು ಲೆಟ್ ದೆಮ್ ಗಿವ್ ಸರ್ ವಾಟ್ ಎವರ್ ಇಟ್ ಇಸ್ ಅಂತ ಅವರು ಹೇಳಿದ್ದಾರೆ. ಟು ಗೆಟ್ ಅ ಪೊಸಿಷನ್ ಸರ್ಟಿಫಿಕೇಟ್ ದೇ ಹ್ಯಾವ್ ಟು ಫಾಲೋ ದಿಸ್ ರೂಲ್ಸ್. ಆಮೇಲೆ ಅವರು ಹೇಳಿದ್ದಾರೆ, ದೇ ಹ್ಯಾವ್ ರಿಕ್ವೆಸ್ಟೆಡ್ ಮೀ ಪ್ಲೀಸ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ BGML ಎಂಪ್ಲಾಯೀಸ್. ಯು ಬೀಯಿಂಗ್ ಎನ್ MP have approached me almost 5 to 6 times here. So you are the only one who is taking initiative ಅಂತ ಏನೊಂದು ಮಾಹಿತಿ ಹೇಳ್ತಾರೆ. ದಟ್ ಈಸ್ ವಾಟ್ ಐ ಆಮ್ ರಿಕ್ವೆಸ್ಟಿಂಗ್ BGML ಎಂಪ್ಲಾಯೀಸ್ಗೆ, ಯೂನಿಯನ್ ಅವ್ರಿಗೆ ದಯವಿಟ್ಟು ಎಲ್ಲರೂ ಒಂದಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಬಂದರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಮೀ ಟು ಟಾಕ್ ಅಂತ ಹೇಳ್ತಾರೆ. BGML ಎಂಪ್ಲಾಯೀಸ್ ಟು ಗೆಟ್ ದ ಸೆಟಲ್ಮೆಂಟ್ ಆಫ್ 200 ML ನೀವು ಅಂದ್ಕೊಂಡಂಗೆ ಅದರ್ವೈಸ್ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೋ ವೆದರ್ ಇಟ್ ಇಸ್ ದ ಯೂನಿಯನ್ ಆರ್ ವಾಟ್ ಇಟ್ ಈಸ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬೆಮೆಲ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯೋ ಅದು ಆಲ್ರೆಡಿ ಇಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ದ ಸೇಮ್ ಪ್ರಾಡಕ್ಟ್ ಎವ್ರಿಥಿಂಗ್. ಅವರು ಇವಾಗ ಎಕ್ಸ್ಪ್ಯಾನ್ಷನ್ಗೆ ವೆನ್ ಎಕ್ಸ್ಪ್ಯಾನ್ಷನ್ ಮಾಡಬೇಕಂದ್ರೆ KGFಲ್ಲೇ ಮಾಡಬೇಕು ಅಂತೇನಿಲ್ಲ. ಅವರು ಎಲ್ಲೆಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂದ್ಕೊಂಡಿದ್ದಾರೋ, ಇವಾಗ ಮಧ್ಯಪ್ರದೇಶಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ, ಛತ್ತೀಸ್ಗಢಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಆ ಎಕ್ಸ್ಪ್ಯಾನ್ಷನಲ್ಲಿ ನಡೀತಾ ಇದೆ. ಛತ್ತೀಸ್ಗಢಲ್ಲಿ ಮಾಡ್ತಾ ಇರೋದು ಇಟ್ ಈಸ್ ಮೇನ್ಲಿ ಫಾರ್ ಮೈನಿಂಗ್. ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ ಈಸ್ ಮೇನ್ಲಿ ಫಾರ್ ಮೈನಿಂಗ್. ಅಲ್ಲಿ ಮೈನಿಂಗ್ ಎಕ್ವಿಪ್ಮೆಂಟ್ಸ್ ಮಾಡೋಕ್ಕೆ ಅಲ್ಲಿ ಒಂದು ಯೂನಿಟ್ ರೆಡಿ ಮಾಡ್ತಾರೆ. ಏನು ಮಧ್ಯಪ್ರದೇಶಲ್ಲಿ ಮಾಡ್ತಾ ಇದ್ದಾರೋ, ಏನು ಇವಾಗ ಬುಲೆಟ್ ಟ್ರೈನ್ ಅಂತ ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಕೋಚಸ್ಸು ಮತ್ತು ಆ ಬುಲೆಟ್ ಟ್ರೈನ್ ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅದನ್ನು ಯೂನಿಟ್ನ ಮಧ್ಯಪ್ರದೇಶಲ್ಲಿ ಮಾಡ್ತಾ ಇದ್ದಾರೆ. KGFಲ್ಲಿ ಏನೇನು ನಡೀತಾ ಇದೆಯೋ, manufacturing of bulldozers used for coal mining, excavators to use excavated mud, ore, etc. are being manufactured here. Defense HMV trucks to carry personnel, small tanks, guns, missiles. ಅದು ಇಲ್ಲೇ ಮಾಡ್ತಾರೆ. ಡಿಫೆನ್ಸ್ ಆರ್ಮ್ಡ್ ರಿಕವರಿ ವೆಹಿಕಲ್ಸ್ ಟು ರಿಕವರ್ ಬ್ರೇಕ್ ಡೌನ್ ಟ್ಯಾಂಕ್ಸ್, ಅದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಅದು ಮಾತ್ರ. ಇಷ್ಟು ಇಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದನ್ನು ಯಾವುದೂ ಸ್ಟಾಪ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅವರು.
ಸೊ ದ ನ್ಯೂ ಥಿಂಗ್ಸ್ ವಿಚ್ ಆರ್ ಏನು ಬೇಕಾಗಿದೆಯೋ ಅದನ್ನು ಅಲ್ಲಿ ಮಾಡೋಕ್ಕೆ ಅಲ್ಲಿ ಯೂನಿಟ್ಸ್ ರೆಡಿ ಮಾಡ್ಕೊಳ್ತಾರೆ. ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಬುಲೆಟ್ ಟ್ರೈನ್ ಅಂತ ಏನು ಬರ್ತದೆ 2027 ಏನು ಅಹಮದಾಬಾದ್ ಟು ಡೆಲ್ಲಿ, ಬಾಂಬೆ ಟು ಡೆಲ್ಲಿ ಏನು ಮಾಡಬೇಕಾಗಿದೆಯೋ ಆ ಬುಲೆಟ್ ಟ್ರೈನ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಆ ಕೋಚಸ್ನ ಅಲ್ಲಿ ಪ್ರೊಡಕ್ಷನ್ಗೆ ಅದು ಮಾಡ್ತಾರೆ ಮಧ್ಯಪ್ರದೇಶಲ್ಲಿ. ಎಲ್ಲಿ ಆಮೇಲೆ ಅವ್ರು ಕೇಳಿದಾರಲ್ಲ, ದೇ ಹ್ಯಾವ್ ಆಸ್ಕ್ಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಲ್ಯಾಂಡ್ 8/1/2025 ರಿಕ್ವೆಸ್ಟ್ ಫಾರ್ ಅಲಾಟ್ಮೆಂಟ್ ಆಫ್ 100 acres ಆಫ್ ಲ್ಯಾಂಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಟ್ KGF ಆನ್ ಔಟ್ರೈಟ್ ಪರ್ಚೇಸ್. ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಸ್ಟೇಟ್ ಗೌರ್ಮೆಂಟ್ಗೆ ನಮ್ಗೆ ಜಮೀನು ಕೊಡಿ ಅಂತ ಕೇಳಿದಾಗ ಇವರು ಇವತ್ತವರೆಗೂ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ. ಸೊ ದಿಸ್ ಈಸ್ ದ ಸಿಚುವೇಶನ್. ಏನು ಬೆಮೆಲ್ ಯೂನಿಯನ್ಸ್ ಆದರೂ ಆಗಲಿ, ಇಲ್ಲಾಂದರೆ ನೀವು ನ್ಯೂಸ್ ಪೇಪರ್ ಏನು ಬರುತ್ತೆ, ನೀವು ಏನು ಹೇಳ್ತಾ ಇದ್ದೀರ ಅಂದರೆ ನೀವು ಬೆಮೆಲ್ನ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, BGML ಹೆಂಗೆ ಕ್ಲೋಸ್ ಮಾಡ್ದಂಗೆ, ಆಲ್ ದಟ್ ಈಸ್ ಫಾಲ್ಸ್ ನ್ಯೂಸ್. ನಾನು 4 ದಿನ ಹಿಂದೆ ಬೆಮೆಲ್ ಆಫೀಸ್ಗೆ ಹೋಗಿ ಕಾರ್ಪೊರೇಟ್ ಆಫೀಸ್ಗೆ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ. ದಿಸ್ ಇಸ್ ವಾಟ್ ದ ಇನ್ಫಾರ್ಮೇಷನ್ ದೇವ್ ಗಿವನ್. ಪ್ರೊಡಕ್ಷನ್ ಏನು ನಡೀತಾ ಇದೆ ಅಂತ. ಇನ್ನು ಫ್ಯೂಚರ್ ಪ್ರಾಜೆಕ್ಟು ಹಲ್ಸ್ ಫಾರ್ ಟ್ಯಾಂಕ್ಸ್, ಓವರ್ ಹಾಲಿಂಗ್ ಆಫ್ ಟ್ಯಾಂಕ್ಸ್, ಇವೆಲ್ಲ ಮಾಡೋಕ್ಕೆ ಅವರು ಸಿದ್ಧವಾಗಿದ್ದಾರೆ. ಆಲ್ರೆಡಿ ಇನ್ನೂ ಒಂದು ಯೂನಿಟ್ ರೆಡಿ ಮಾಡ್ತಾರೆ ಪಕ್ಕದಲ್ಲಿ. ಅದು ಬೆಮೆಲ್ ಎಂಪ್ಲಾಯೀಸ್ ಕೇಳಿದ್ರೆ ಗೊತ್ತಾಗುತ್ತೆ. ಒಂದು ಗುರು ಅದೇನು ಇನ್ನೊಂದು ಹ್ಯಾಂಗರ್ ರೆಡಿ ಮಾಡ್ತಾರೆ. ಹ್ಯಾಂಗರ್ ಈಸ್ ಆಲ್ರೆಡಿ ಇನ್ ದ ಪ್ರೊಡಕ್ಷನ್. ಸೊ ಒನ್ಸ್ ದಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್, ದ ಅದರ್ ನ್ಯೂ ಐಟಮ್ಸ್ ವಿಚ್ ದೇ ಆರ್ ರೆಡಿ ಟು ಮ್ಯಾನುಫ್ಯಾಕ್ಚರ್ ಅದನ್ನು ರೆಡಿ ಮಾಡ್ತಾರೆ. ಅವರು ಏನು ಬೆಮೆಲ್ದು ಏನು ಐಡಿಯಾ ಇದೆಯೋ ಅದು ಮಾಡೋಕ್ಕೆ ಅವ್ರು ರೆಡಿ ಇದಾರಲ್ಲ. ಅವ್ರ ದುಡ್ಡು ಅವರು ಜಮೀನು ಕೇಳ್ತಾ ಇದ್ದಾರೆ. ಇವಾಗ ಸ್ಟೇಟ್ ಗೌರ್ಮೆಂಟ್ ಕೊಡೋಕ್ಕೆ ರೆಡಿ ಇಲ್ಲ ಅಂದರೆ ಇನ್ನು ವೈ ಆರ್ ದೇ ಆಸ್ಕಿಂಗ್ ಫಾರ್ ಎಕ್ಸ್ಪ್ಯಾನ್ಷನ್. ಅವರು ನೋಡೋಕ್ಕಂತೂ ಇಲ್ಲ, ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಅವರು ಕೇಳ್ತಾರೆ. ಅದು ಬೆಮೆಲ್ ಅವ್ನು ಕೇಳಿರ್ತಾನೆ. ಇಟ್ ಈಸ್ ಗಾನ್ ಫ್ರಮ್ an official letter has gone to the Deputy Commissioner Kolar District on January 2025. So I think even the MLA will be aware of this. The aforesaid our proposal to buy around 100 acres of land from state government as at the current circle rate of ₹6 lakhs per acre as notified via the office memorandum LND CR 93/2020-21 dated 7/3/2024 issued by District Commissioner Kolar may be considered favorably. Now this is what I have got information. This is what I have taken. ನೀವು ಯಾವಾಗ ಪ್ರೆಸ್ಸಲ್ಲಿ ಮತ್ತು ಪಾಪ ಯೂನಿಯನ್ಸ್ ಅವರು ಮತ್ತು ವರ್ಕರ್ಸು ಬೆಮೆಲ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಏನೋ ಒಂದು ಆತಂಕ ಇದೆಯೋ ಫಸ್ಟ್ ಅದನ್ನು ಕ್ಲಿಯರ್ ಮಾಡೋಣ ಅಂತ ನಾನು ಇಲ್ಲಿ. For all NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. One-stop solution for your neuro and holistic problems. Dr. J. Mariadas, near Municipal Ground, First Cross Road. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay.